ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೇಬಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಈಗ ಬೆಂಗಳೂರಿನ ಸಮಸ್ಯೆಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ಅಂದ್ರೆ ಈಗ ಕೈ ಇದೆಯಾ ಸ್ವಲ್ಪ ಇದ್ದೇ ಇರುತ್ತೆ. ಮನುಷ್ಯ ಜೀವನ ಅಂದಮೇಲೆ ಸಿಹಿ ಕೈ ಎರಡೂ ಇರುತ್ತಾ ಇಲ್ವಾ? ನೀವು ಯಾವ ತರ ಉನ್ನತ ಅಧಿಕಾರಿಗಳ ಜೊತೆಗೆ ಒಂದು ಆರಂಭಿಕ ಸಭೆಯನ್ನು ಮಾಡಿದ್ದೇವೆ. ಈಗ ಬೆಂಗಳೂರಿನ ಸಮಸ್ಯೆಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ಇದು ಬಹಳ ಸವಾಲುಗಳಿಂದ ಕೂಡಿರ್ತಕ್ಕಂತಹ ಬಹಳ ನಗರ. ಬೆಂಗಳೂರು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ಆಸ್ತಿಯೂ ಹೌದು. ಇಲ್ಲಿ ಪ್ರಪಂಚದ ಅನೇಕ ಭಾಗಗಳಿಂದ ಅನೇಕ ಸಂಸ್ಥೆಗಳು ಅಂದ್ರೆ ಕಂಪನಿಗಳು ಬಂದು ಬೆಂಗಳೂರಲ್ಲಿ ಅವರು ಮನೆ ಮಾಡಿ ಅವರು ಇಲ್ಲಿಂದ ಉತ್ಪಾದನೆ ಆಗ್ತಕ್ಕಂತಹ ಸೊಲ್ಯೂಷನ್ಸ್ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ರಫ್ತಾಗ್ತಾ ಇದೆ. ನಮಗೆ ಐಟಿ ಕೂಡ ಒಂದು ಸೊಲ್ಯೂಷನ್, ಅದು ಒಂದು ಎಕ್ಸ್ಪೋರ್ಟ್. ಸೊ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ರೀತಿ ಆಧಾರ ಸ್ತಂಭ ಬೆಂಗಳೂರು ಆಗಿದೆ. ಪ್ರಪಂಚ ಬಿಡಿ, ದೇಶ ಬಿಡಿ, ಇಲ್ಲಿ ವಾಸ ಮಾಡೋ ಜನಗಳಿಗೆ, ಬೆಂಗಳೂರಿನಲ್ಲಿ ವಾಸ ಮಾಡತಕ್ಕಂತ ಸುಮಾರು 1.5 ಕೋಟಿ ಜನಗಳಿಗೆ ಬೆಂಗಳೂರು ಅವರಿಗೆ ಆಶ್ರಯವಾಗಿದೆ. ಅವರ ಮನೆ ಇಲ್ಲಿ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ಅವರಿಗೆ ಉದ್ಯೋಗ ಕೊಟ್ಟಿರೋದು ಅಷ್ಟೇ ಅಲ್ಲ, ಅವರ ಮಕ್ಕಳ ಶಿಕ್ಷಣದಿಂದ ಹಿಡಿದು ಇಡೀ ಜೀವನ ಬೆಂಗಳೂರು ಅವರಿಗೆ ಕೊಡ್ತಾ ಇದೆ 1.5 ಕೋಟಿ ಜನಗಳಿಗೆ. ಸೊ ನಮಗೆ ಮುಖ್ಯ ಬೆಂಗಳೂರಿನಲ್ಲಿ ಏನು ಉತ್ಪಾದನೆ ಆಗುತ್ತೆ, ಇಲ್ಲಿಂದ ಎಷ್ಟು ದೇಶಕ್ಕೆ ರಫ್ತು ಹೋಗುತ್ತೆ, ಬೇರೆ ದೇಶದಿಂದ ಇಲ್ಲಿಗೆ ಎಷ್ಟು ಕಂಪನಿಗಳು ಬರ್ತಾ ಇದ್ದಾವೆ, ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯ ಇಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನ ನಮಗೆ ಮುಖ್ಯ. ಸೊ ನಮ್ಮ ಮೊದಲ ಆದ್ಯತೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು. ಸಿಂಪಲ್ ಆಗಿ ತಮಗೆ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ರಿಪೀಟ್ ಮಾಡ್ತಾರೆ, ಬೆಂಗಳೂರಿನಲ್ಲಿ ವಾಸ ಮಾಡತಕ್ಕಂತ 1.5 ಕೋಟಿ ಜನಗಳ ದೈನಂದಿನ ಜೀವನ ಸುಧಾರಣೆ ಆಗ್ಬೇಕು ಅಂದ್ರೆ ಸಮಸ್ಯೆಗಳು 4 ಇದಾವೆ. ಇಲ್ಲಿ ರಸ್ತೆ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಗಾರ್ಬೇಜ್ದು ಅಥವಾ ಬೆಂಗಳೂರಿನ ಸೌಂದರ್ಯ, ಸ್ವಚ್ಛತೆ, ಹೀಗೆ ಮಳೆ ನೀರು ಮತ್ತೊಂದು ಸಮಸ್ಯೆಗಳು ಇದಾವೆ. ಸೊ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತಾನೆ ಹಿಂದೆ ಇದ್ದಂತ ಒಂದೇ ಒಂದು BBMP ಅಂತ ಇದ್ರೆ 1.5 ಕೋಟಿ ಜನಸಂಖ್ಯೆ ವಾಸ ಮಾಡ್ತಕ್ಕಂತ ಪ್ರದೇಶ ಯಾವುದು ಒಬ್ಬರು ಕಮಿಷನರೇಟ್ ಕನಿಷ್ಠ ಸಾಲ್ವ್ ಮಾಡೋದಕ್ಕೆ ಪರಿಹಾರ ಮಾಡೋದಕ್ಕೆ ಆಗುದಿಲ್ಲ ಅಂತ ಹೇಳಿ ಒಂದು GBA ಸೂಪರ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಿ 5 ಕಮಿಷನರೇಟ್ಗಳನ್ನ ಮಾಡಿ ಇದು ಒಂದು ನನ್ನ ಪ್ರಕಾರ ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದು ಮೂಲಭೂತ ಪರಿಹಾರ ಇದೆ, ಸೊಲ್ಯೂಷನ್. ಅದನ್ನ ಹಿಂದೆ ಉಸ್ತುವಾರಿ ಇದ್ದಾಗ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಮಾಡಿದ್ದಾರೆ. ಅಲ್ಲಿಂದ ಇಟ್ಕೊಂಡು ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟನಲ್ ಆಗ್ಬೋದು, ಎಲಿವೇಟೆಡ್ ರೋಡ್ಸ್ ಆಗ್ಬೋದು, ಅವುಗಳಿಗೂ ಕೂಡ ಪರಿಹಾರವನ್ನ ರೂಪಿಸಿ ಅನುಷ್ಠಾನದ ಹಂತಕ್ಕೆ ಮಾನ್ಯ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ತಗೊಂಡು ಬಂದಿದ್ದಾರೆ. ಹಾಗೇನೆ ಬೆಂಗಳೂರಿನಲ್ಲಿ ಇದ್ದಂತಹ ಅಸ್ಪಷ್ಟ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಈ ತಗೊಂಡು ಬಂದು ಅದಕ್ಕೂ ಕೂಡ ಒಂದು ಇಡೀ ದೇಶದಲ್ಲಿ ಅತ್ಯುತ್ತಮವಾದಂತಹ ಖಾತೆಗಳ ನಿರ್ವಹಣೆ ಅಂದ್ರೆ ಆಸ್ತಿಗಳ ಮಾಲೀಕತ್ವ ನಿರ್ವಹಣಾ ವ್ಯವಸ್ಥೆ, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಲಾಂಗ್ ಟರ್ಮ್ಗೆ ಏನೆಲ್ಲ ಸೊಲ್ಯೂಷನ್ಸ್ ಬೇಕು ಅದನ್ನ ಅವರು ಒಂದು ಹಂತಕ್ಕೆ ತಗೊಂಡು ಬಂದಿದ್ದಾರೆ ಕಳೆದ 3 ವರ್ಷಗಳ ಸತತ. ಸೊ ಅದನ್ನ ಮುಂದುವರಿಸೋದು ಒಂದು ಕಡೆಗೆ ಆದ್ರೆ, ಇನ್ನೊಂದು ಕಡೆ ಜನಗಳ ದಿನನಿತ್ಯದ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನ ಅದ್ರ ಕಡೆಗೆ ಕೊಡ್ಬೇಕಾಗುತ್ತೆ. ಸೊ ನಾನು ಎಲ್ಲ ಅಧಿಕಾರಿಗಳಿಗೆ ಅದನ್ನೇ ಹೇಳಿದ್ದೇನೆ, ಡೇ ಟು ಡೇ ಪ್ರಾಬ್ಲಮ್ಸ್ ಅದನ್ನ ನಾವು ಪ್ರಯಾರಿಟಿ ಆಗಿ ತಗೋಬೇಕಾದ್ರೆ ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿ ಸಿಸ್ಟಮ್ಸ್ ಇದಾವೆ. 5 ಜನ ಕಮಿಷನರ್ಸ್ ಇದ್ದಾರೆ, ಸುಮಾರು 18-20 ಜನ IAS ಆಫೀಸರ್ಸ್ ಇದ್ದಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅವರು
ಮತ್ತೆ ಇಂಜಿನಿಯರ್ಸ್ ಇದ್ದಾರೆ. ಸ್ವಲ್ಪ ಶಾರ್ಟೇಜ್ ಇರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇರೋ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿದ್ರೆ ಕೆಲವು ಸಮಸ್ಯೆಗಳನ್ನಾದ್ರೂ ನಾವು ಪರಿಹಾರ ಮಾಡಬಹುದು. ಸೊ ಅದನ್ನ ನಾವು ಆಡಳಿತದಲ್ಲಿ ಚುರುಕು ಮೂಡಿಸಿ, ಆಡಳಿತದಲ್ಲಿ ಸುಧಾರಣೆ ಮಾಡಿ ಜನಗಳ ದಿನನಿತ್ಯದ ಜೀವನ ಗುಣಮಟ್ಟ ಸುಧಾರಣೆ ಮಾಡಬೇಕು. ಇದು ಸಿಂಪಲ್ ಆಗಿ ಸರಳವಾಗಿ ನಮ್ಮ ಆದ್ಯತೆ ಅನ್ನುವಂಥದ್ದು ನಾನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ